ಹೋಗ್ತೀನಿ ಅಂದ್ರು ಇಷ್ಟೊತ್ತಾದ್ರೂ ಬರ್ತಾ ಇಲ್ಲ. ಇಲ್ಲ ಹೊರಗಡೆ ಹೋಗಿದ್ದಾರೆ ಅವರು. ಇಲ್ಲ ಹೊರಗಡೆ ಹೋಗಿದ್ದಾರೆ. ಬೇಕಾದ್ರೆ ಪಾರ್ಕಿಂಗ್ ಕಡೆ ಹೋಗ್ತೀನಿ. ನೀವು ಪುನಾದಲ್ಲಿ ನೌಕರಿ ಮಾಡ್ತಾ ಇದ್ರಂತ ನಿಜ? ನಿಜ. ನಾನು ಬರ್ತೀನಿ. ಅಲ್ಲಿ ನಿಂತ್ಕೊಳ್ಳಿ. ಟೀ ಕಾಫಿ ಏನಾದರೂ ತೆಗೆದುಕೊಳ್ತೀರಾ? ನೋ ಥ್ಯಾಂಕ್ಸ್. ಕುಡಿಯೋದಿಲ್ವಾ ಅಥವಾ ಕುಡಿತೀನಲ್ಲ? ಕುಳಿತುಕೊಳ್ಳಿ, ತರ್ತೀನಿ. ಮೌನದ ಗರ್ಭದಲ್ಲಿ ವೇದನೆ ಹುಟ್ಟಿಕೊಂಡ ನನ್ನ ಧೀರ ಸಂಪದ ಬರೆದಿರುವೆ ಒಲಿ. ಒಂದು ಮಹತ್ ಸಾಧನೆ ಗುರಿ ಇಟ್ಟುಕೊಂಡು ಕೈ ಹಾಕಿದ್ವಿ ನಾನೀ ಸಾಹಸ. ನನ್ನ ಉದ್ದೇಶದಲ್ಲಿ ಏನೆಂದೂ ಸಜ್ಜಿಲ್ಲ. ಜೊತೆಯಾಗಿ ವಿಚ್ಛಿನ್ನವಿದ್ದರೆ ಬಿಚ್ಚು ಮನಸ್ಸಿನಿಂದ ಉತ್ತರಿಸಿದೆ. ಮೌನ ಮಾತು ತರವಲ್ಲ. ಇಂತಿ ನಿಮ್ಮ ಒಲವಿನಾಕಾಂಕ್ಷೆ. ಪ್ರತಿ ಜನ್ಮದಲ್ಲೂ ಪ್ರತಿ ನಿಮಿಷದಲ್ಲೂ ಜೊತೆಗಿರುವುದೇ ಪ್ರೇಮ, ನಿನಗುವುದೇ ಪ್ರೇಮ. ನಾನು ಕೊಟ್ಟ ಲೆಟರ್ ಅನ್ನು ಓದಿದ್ರ? ಓದ್ದೆ. ತಮ್ಮ ಅಭಿಪ್ರಾಯನೇ ತಿಳಿಸಲಿಲ್ಲ. ನಿಮ್ಮ ಆಸೆ ಪಡಿಸೋದು ಅಸಂಭವ. ಜಾಣರು ಅಂತ ತಿಳಿದುಕೊಂಡ್ರೆ ನೀವು ಶುದ್ಧ ಮೂರ್ಖರು. ಯಾಕೆ? ಮತ್ತೆ ನಿಮ್ಮ ತಾಯಿಯವರು ನಿಮ್ಮ ಸೋದರ ಮಾವ ಪಾರ್ಥ ಸಾರ್ಥಿಗೆ ನಿಮ್ಮನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳ್ತಿರುವಾಗ ನಾನು ಸಾಕಿರುವ ನಾಯಿ ಅಂತ ತಿಳಿದುಕೊಂಡಿರುವ ನನ್ನ ಕೃತ್ರಿಮ ತಾಯಿಗೆ ಸಿಂಹ ಸ್ವಪ್ನ ತೋರಿಸಬೇಕಾಗಿದೆ. ಈ ಆಸ್ತಿಗೆಲ್ಲ ತನ್ನ ತಮ್ಮನನ್ನೇ ಒಡೆಯನನ್ನಾಗಿ ಮಾಡಬೇಕು ಅನ್ನೋ ಅವಳ ಆಸೆಗೆ ತಕ್ಕ ಪಾಠ ಕಲಿಸಬೇಕಾಗಿದೆ. ಹೇಳಿ, ಇದು ನಿಮ್ಮಿಂದ ಸಾಧ್ಯವೇ? ಹಸಿವೆಯಾಗಿ ಕಂಗೆಟ್ಟು ಬಿಸಿಲಲ್ಲಿ ದಾರಿ ನಡೆದು ಬಸವಳಿದ ಪಥಿಕ ಫಲಭರಿತ ಮಾಮರ ಕಂಡಾಗ ಬಾಯಲ್ಲಿ ನೀರೂರಿ ಆಸೆ ಅಂಕುರಿಸಿದರು. ಇದು ಯಾರ ತೋಟದ ಫಲವ ಎಂದು ನೆರಳನ್ನು ಆಶ್ರಯಿಸಿ ಫಲ ಕೀಳ ಬಯಸಿದರೆ ತೋಟದೊಡೆಯನ ದೊಣ್ಣೆ ಅಡಿಗೆ ಬೆಟ್ಟು ಹಣ್ಣಾದೀತು ಎಂಬ ಭೀತಿ ಬೆಳೆದು ಗೀತಾದೇವಿ. ನಾನು ಕೇಳ್ತಾ ಇರೋದು ನಿಮ್ಮ ಭೀತಿಯನ್ನಲ್ಲ, ನಿಮ್ಮ ಪ್ರೀತಿಯನ್ನ. ಸಿರಿದೇವಿ ವರಪುತ್ರಿ, ರತಿ ರೂಪಧಾರಿಣಿ, ಅತಿ ಕರುಣಿ ತರುಣಿ ಮನಮೆಚ್ಚಿ ಬಂದಾಗ ನಿರಾಕರಿಸುವವನು ನಿರ್ಭಾಗ್ಯನ ಸರಿ. ಆದ್ರೆ ಕನಸಿನಲ್ಲಿಯೂ ಕಷ್ಟವನ್ನರಿಯದೆ ಸುಕೋಮಲ ಕುಸುಮದಂತೆ ಬೆಳೆದು ಬಂದಿರುವ ನೀವು ನನ್ನನ್ನ ಕೈ ಹಿಡಿದು ಸುಖದಿಂದಿರಬಲ್ಲಿರ ಅಥವಾ ನಿಮ್ಮನ್ನ ಆ ರೀತಿ ನೋಡಿಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿದೆಯೇ? ನಿಧವರಾದ ತಾವು ಸ್ವಲ್ಪ ವಿಚಾರ ಮಾಡಬಹುದಾಗಿತ್ತು. ಇದರಲ್ಲಿ ವಿಚಾರ ಮಾಡೋದೇನಿದೆ? ಶ್ರೀಮಂತ ತಂದೆ ತನ್ನ ಮಗಳನ್ನ ಬರಿಗೈಲಿ ಗಳಿಸೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಮೇಲಾಗಿ ನಮ್ಮ ತಂದೆಗೆ ನಾನು ಒಬ್ಬಳೇ ಮಗಳು. ನೋಡಿ, ಅದೇನೇ ಇರಲಿ, ಮುತ್ತು ರಕ್ತ ಸಿಗುತ್ತೆ ಅಂತ ಸಮುದ್ರದ ಆಳಕ್ಕೆ ಹಾಕಿದರೆ ತಳ ಮುಟ್ಟುವ ಮೊದಲೇ ಪ್ರಾಣಾಹುತಿಯಾಗುವುದು. ಮುಂದೆ ಕಬ್ಬಿನ ತೋಟವಿದೆ, ಬಾಯಿ ಸಿಹಿ ಮಾಡಿಕೊಂಡರೆ ಆಯ್ತು ಅಂತ ತಿಳಿದು ಮೊದಲೇ ಬೇವು ತಿನ್ನುವ ಯತ್ನ ಮಾಡಬಾರ್ದು ಗೀತಾದೇವಿ. 108 ಮಾತನಾಡಿ ನೀವು ಹೆದರಿ ನನ್ನನ್ನು ಹೆದರಿಸಬೇಡಿ. ಇದಕ್ಕೆ ನಿಮ್ಮ ನಿರ್ಧಾರ ತಿಳಿಸಿ ಸರ್. ನಿರ್ಧಾರ? ಆ ದೈವ ನಿಮ್ಮನ್ನೇ ನನಗೆ ಕೊಡುಗೆಯಾಗಿ ಕೊಟ್ಟಲ್ಲಿ ನನ್ನ ಶರೀರವೇ ನೀವೆಂದು ಭಾವಿಸುತ್ತೇನೆ. ಬಾಳಿನಲ್ಲಿ ಬರುವ ಕಷ್ಟ ನೋವುಗಳನ್ನ ನಾನು ಅನುಭವಿಸಿ ಸುಖ ಸಂತೋಷ ನಿಂತಿದೆ ಅಂತ ಈ ಸಮಯದಲ್ಲಿ ಮಾತನಾಡ್ತಾರೆ.
ತಾಳು ತಾಳು ಏಕೆಂದೇ ಯಾವ ದೇವ ಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಡಿದ ಸಂಕಲ್ಪನೆಯು ಚಿನ್ನ ಬೇಗ ಅವರಲ್ಲಿದ್ದಾರೆ, ಅವ್ರು ಕರ್ಕೊಂಡು ಬಾ. ಹೋಲಿ ಬಿಡ್ರವ, ಏನೋ ಚಿಕ್ಕ ಹುಡುಗರು ತಿಳುವಳಿಕೆಲ್ಲ ತಪ್ಪು ಮಾಡ್ಯಾರ, ನಾವು ಶಿಕ್ಷೆ ಕೊಡಮು. ಅಪ್ಪರ ಮಠ ಹೋಗೋದು ಬೇಡ್ರವ. ಓಹೋ, ಇದರಲ್ಲಿ ನಿನ್ನ ಕೈವಾಡವೂ ಇದೆ ಅಂದಂತಾಯ್ತು. ನೀನು ನಿನ್ನ ಪೋಲಿ ಎಳೆಯ ಇಬ್ಬರು ಕೂಡ್ಕೊಂಡು ನಮ್ಮ ಹುಡುಗಿ ತಲೆ ಕೆಡಿಸಿ ನಮ್ಮ ಆಸ್ತಿಯನ್ನೆಲ್ಲ ಎತ್ತಿ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಅಲ್ರಿ ತಾಯಿ, ಮುಚ್ಚು ಬಾಯಿ. ಯಾರು ಮನೆಗಿರ್ತೀವಿ ಹೆಂಗಿರ್ತೀವಿ ಅನ್ನೋದು ಕಬ್ಬನವರ ಬೇಡ ನಿನಗೆ. ಯಾರು ನಮ್ಮ ಬಾಯಾಗ ಸಕ್ರೆ ಹಾಕಿರ್ತಾರೋ ಅವ್ರ ಬಾಯಾಗ ಮಣ್ಣು ಹಾಕುದೇನು, ಯಾರು ನಮ್ಮ ಮನೆಗೆ ಕುಂಕುಮ ಹಚ್ಚಿರ್ತಾರೋ ಅವ್ರ ಮುಖಕ್ಕೆ ಮಸಿ ಬಳಿದೇನು. ಸಾಕು ಮಾರಿಯ ಸಾಕು, ಇಲ್ಲಿವರೆಗೂ ನಿನ್ನ ಬಗ್ಗೆ ವಿಚಾರ ಮಾಡ್ತೀನಿ ಸಾಕು. ನಿನ್ನ ಮನಸ್ಸು ಎಲ್ಲಿ ಬರುತ್ತಲ್ಲ ಹೋಗು. ಅಂತೂ ನಿನ್ನ ಅಳಿಯಂದ ಇವತ್ತು ತುಂಬಾ ಚೆನ್ನಾಗಿದೆ. ಆ ಫ್ಯಾಕ್ಟರಿ ಎದುರಿಗೆ ನಿನ್ನ ಅಳಿಯನ್ ವಿಷಯ ಹೇಳೋದಂದೇ ತಡ, ನಾಳೆ ಡ್ಯೂಟಿಗೆ ಜಾಯಿನ್ ಆಗೋ ಅಂತ ಹೇಳ್ಬೇಕು. ಒಂದ್ ವೇಳೆ ನಿನ್ನ ಅಳಿಯನ್ಗೆ ಮಸರೇನ್ ಪಾರ್ಟ್ಸ್ ತಯಾರು ಮಾಡುವ ಅನುಭವ ಇದ್ರೆ ತಿಂಗಳಿಗೆ 50,000 ರೂಪಾಯಿ ಸಂಬಳನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿದೆ ನಾವು, ನಮ್ಮ ಸೌಕರ್ಯ ಮನಸ್ಸು ಎಂತ ದೊಡ್ಡದೈತೆ ಅಂತ ನೋಡಿದ್ಯಾ ನಾವು. ಅವ್ರು ವರ್ಚಸ್ ಇಲ್ಲಿ ಅಷ್ಟೇ ಅಲ್ಲ, ಮತ್ತೊಂದು ರೋಗ ಎಂತದೈತೆ ಅಂತ ನೋಡಿದ್ಯಾ. ಅಂತದ್ರಲ್ಲಿ ಯಾಕಪ್ಪಣ್ಣ, ಅದೇಕೋ ನಿನ್ನ ಅಳಿಯನ್ ಮುಖ ಸಪ್ಪಗಾಗಿದೆಯಲ್ಲ, ಮತ್ತೆ ಇವಳೇನಾದ್ರು ಅಂದ್ರೇನೋ. ಮೊದಲೇ ಇವಳಿಗೆ ಬಡವರನ್ನ ಕಂಡ್ರೆ ಎಷ್ಟು ಸೇರಿಕೆ ಆಗೋದಿಲ್ಲ. ಪಾಪ ಹುಡುಗನಿಗೆ ಏನಾದ್ರು ಅಂತ ಹೇಳಿ ಅವನಿಗೆ ಯಾಕ್ರಿ ಅನ್ಬೇಕು? ನಮ್ಮ ಮೇಲೆ ದೊಡ್ಡ ಉಪಕಾರ ಮಾಡ್ತೀಯಪ್ಪ ಅಂತ ಕೈ ಮುಗಿದು ಕಾಲಿಗೆ ಬೀಳ್ಬೇಕಾಗಿತ್ತು. ಅಲ್ಲ ರೀ, ನೀವು ಈ ಮನೆಗೆ ಬರುವ ಪೂರ್ವದಲ್ಲಿ ಇಲ್ಲಿ ಏನು ನಡೀತು ಅಂತ ವಿಚಾರ ಮಾಡ್ತಿರೋ, ಏನ್ ಈ ಪುರಾಣನೇ ನೀವು ಓದ್ತಿರೋ? ಆಯ್ತಾಯ್ತು, ನಾನು ಪುರಾಣ ಬಿಡು, ಅದೇನಿದೆಯೋ ನೀನು ಪುರಾಣ ಹೇಳು. ಮಹಾ ಪವಿತ್ರವಾದ ಕಥೆ ನನ್ನ ಬಾಯಿಂದ ಕೇಳಬೇಕು ಅಂತ ಮಾಡಿದಿರಾ? ತಾಳಿ ಸ್ವಲ್ಪ ದಿನ ಕೈಯಲ್ಲಿ ಮೊಮ್ಮಗನ್ ಕೊಡ್ತಾಳೆ, ತೊಟ್ಟೆಲೆಲ್ಲ ಹಾಕಿ ಜೋಗಳ ಹಾಡುವಂತೆ. ಜೋಗಳ ಏನೇ ಹಾಗೆ ಮಾತಾಡಿದ್ರೆ ಸ್ವಲ್ಪ ಅರ್ಥ ಆಗುವಾಗ ಬಿಡಿಸಿ ಹೇಳು. ಅದು ನನ್ನ ಬಾಯಿಂದ ಕೇಳ್ಬೇಕು. ಕರೆದು ಕೇಳ್ರಿ ನಿಮ್ಮ ಮಗಳನ್ನ. ಇಲ್ಲ ಇಲ್ಲಿ ನಿಂತಿದ್ದಲ್ಲ ನಿಮ್ಮ ಅಳಿಯ ಆಗ್ಬೇಕಂತ ಹಚ್ಚು ಹಾಕಿದವನು, ಅವನನ್ನೇ ಕೇಳಿ. ಅಂದ್ರೆ ಈತ ಗೀತಾಳ ಸ್ನೇಹಿತ. ಸತ್ಯ ನನ್ ಮೇಲೆ ಯಾಕ್ರಿ ಸಿಟ್ಟು? ಕರೆದು ಕೇಳ್ರಿ ನಿಮ್ಮ ಮಗಳನ್ನ. ಈಗ ಅವಳಿಗೆ ನಡೀತಾ ಇರೋದು ಎಷ್ಟೇ ತಿಂಗಳು ಅಂತ ವಿಚಾರ ಮಾಡಿ ಅದಕ್ಕೊಂದು ಪರಿಹಾರ ಹುಡುಕಿ. ಗೀತಾ, ಗೀತಾ, ಎಷ್ಟು ಲಕ್ಷಣವಾಗಿ ಬರ್ತಾ ಇದ್ದಾಳೆ ನೋಡ್ರಿ. ಮಳ್ಳಿ ಮಳ್ಳಿ ಮಂಚಕ್ಕಿಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದಿದ್ರಂತೆ. ಆದ್ರೆ ಇವಳು ಹಾಗಲ್ಲಪ್ಪ, 5 - 1 ಅಂತಾಳೆ. ನಿಮ್ಮಮ್ಮ ಹೇಳ್ತಾರ ಮಾತು ನಿಜ ಏನಮ್ಮ? ನಿನ್ನನ್ನೇ ಕೇಳ್ತಾ ಇದ್ರು, ನಿಮ್ಮಮ್ಮ ಹೇಳ್ತಾರ ಮಾತು ನಿಜಾನ? ಅಪ್ಪ, ನಿಮಗೆ ಅಮ್ಮನ ಮಾತಿನ ಮೇಲೆ ನಂಬಿಕೆ ಇದೆಯಾ ಅಥವಾ ನನ್ನ ಮಾತಿನ ಮೇಲೆ ನಂಬಿಕೆ ಇದೆಯಾ? ನನಗೆ ಇಲ್ಲ ತಲೆ ಹರಟೆ ಬೇಕಾಗಿಲ್ಲ, ಕೇಳಿದಷ್ಟು ಮಾತ್ರ ಉತ್ತರ ಕೊಡು. ಹೌದಪ್ಪ, ಅಮ್ಮನ ಕಲ್ಪನೆಯಂತೆ ನಾನೀಗ ಗರ್ಭಿಣಿ. ಗೀತಾ, ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ಆದಷ್ಟು ಬೇಗ ಅವ್ರ ಜೊತೆ ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ. ಸತ್ಯ ಸತ್ಯ ಸತ್ಯ. ನೀವು ಸುಮ್ಮನೆ ಏ, ಬಂದು ಬಾಯ್ ಕತ್ತೆ. ಈ ನಿನ್ನ ಚೋರು ಮುಖ ಕಂಡು ನೀನೊಬ್ಬ ಸಭ್ಯ ಹುಡುಗ ಅಂತ ನಿನ್ನನ್ನು ಅನ್ನದ ಮಾರ್ಗಕ್ಕೆ ಹಚ್ಚಬೇಕು ಅಂತ ನಾನು ಎಂಥ ಪ್ರಯತ್ನ ಮಾಡ್ತಾ ಇದ್ದೆ. ಅಪ್ಪನ ಮೊದಲು ಈ ನಿಲ್ಸನ್ನು ಒಲಿಸಿ ನಿನ್ನ ಮುಖ ನೋಡಿದ್ರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಾಗ ಆಯ್ತು. ಯಾವಾಗ ಇವ ನಮ್ಮ ದಣಿ ಮನಸ್ಸು ನೋಸೆ ನನ್ನ ಮ್ಯಾಗ, ಇವ್ರ ಮನೆಯಾಗ ಇಟ್ಕೊಳಕ ನಾನು ತಯಾರಿಲ್ರಪ್ಪ. ಏ ಮಂಜು, ನಿಂತ್ಕೋ. ನಾನು ಮನೆಗೆ ಬಂದಾಗ ಈ ಮುಖ ಕಂಡದ್ದ ಕರಿಯಾಗಿತ್ತಂದ್ರ